ಕೆ ಕಡೆಯಿಂದ KCT ಸ್ಟೂಡೆಂಟ್ಸ್ಗೆ ಒಂದು ಈವ್ನಿಂಗ್ ಆಗ್ತಿದ್ದಂಗೆ ಒಂದು ದೊಡ್ಡ ಅಪ್ಡೇಟ್ಗಳು ಬರ್ತವೆ, ಅಂದ್ರೆ ಬಿಗ್ ಅಪ್ಡೇಟ್ಸ್ಗಳು ಬರ್ತಿದ್ದಾವೆ. ಏನಪ್ಪ ಅಂತಂದರೆ ಈಗ ಮಾಕ್ ಹೆಲ್ಮೆಟ್ ಬಗ್ಗೆನೂ ಕೂಡ ಎಲ್ಲನೂ ಕೂಡ ಮಾತಾಡ್ತಿದ್ದಾರೆ. ಅಂದರೆ ಈಗಾಗಲೇ ನೋಡಿರ್ತಾರೆ PDF ಸಿಂಪಲ್ ಆಗಿ ಹೇಳ್ಬೋದಂತಂದರೆ ಯಾರೆಲ್ಲ ನೋಡಿಲ್ವೋ ಈಗ ನಮ್ಮ ಚಾನಲಲ್ಲಿ ಹೇಳ್ತೀನಿ, ಕೇಳಿಸ್ಕೊಂಡ್ಬಿಡ್ರಿ. ಇವಾಗ ನೋಡ್ರಿ ಕಾಣಿಸ್ತಿದೆ. ವಿಷಯ ಬಂದ್ಬಿಟ್ಟು UGCET 2024 ಇಂಜಿನಿಯರಿಂಗ್, ಆರ್ಕಿಟೆಕ್ಚರ್, ಯೋಗ, ನ್ಯಾಚುರೋಪತಿ, ಪಶು ವೈದ್ಯಕೀಯ ಮತ್ತು ಪಶುಸಂಗೋಪನೆ, ಕೃಷಿ ವಿಜ್ಞಾನ ಕೋರ್ಸ್ಗಳಿಗೆ B.Pharm BS ನರ್ಸಿಂಗ್ ಮೊದಲನೇ ಸುತ್ತಿನ ಸೀಟ್ ಹಂಚಿಕೆ ಬಗ್ಗೆ ಸಂಕ್ಷಿಪ್ತ ಮಾಹಿತಿಯಿಂದ ಕೊಟ್ಟಿದ್ದಾರೆ. ಇಲ್ಲಿ ನೋಡಿಬಿಟ್ಟು ಮೇಲ್ಗಡೆ ಇದೆಲ್ಲನೂ ಕೂಡ ಆಪ್ಷನ್ ಇಂಟರ್ ಬಗ್ಗೆ ಹೇಳಿದ್ದಾರೆ. ಈಗಾಗಲೇ ನಾನು ರೀಸೆಂಟ್ ಬಿಟ್ಟ ತಕ್ಷಣ ನಿಮ್ಗೆ ಅಪ್ಡೇಟ್ ಮಾಡಿದೆ. ಅಂತಂದರೆ ಆಪ್ಷನ್ ಡೇಟ್ ಅಗೇನ್ ಎಕ್ಸ್ಟೆಂಡೆಡ್ ಆಗಿಂತದಂತು. ಸೊ ಬೇಕಾದರೆ ನೀವು ನಾಳೆ ಅಂದರೆ 4ನೇ ತಾರೀಕು ರಾತ್ರಿ 12 ಗಂಟೆವರೆಗೂ ಕೂಡ ಟೈಮ್ ಬರ್ತದೆ, ಹೋಗಿ ಆಪ್ಷನ್ ಎಂಟ್ರಿ ಮಾಡ್ಬೋದು. ಅದನ್ನೇ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಕಾಣಿಸ್ತಿದೆ ನೋಡ್ರಿ ಸಿಂಪಲ್ ಆಗಿ. ಏನಪ್ಪ ಅಂತಂದರೆ ನೀವು ಆಪ್ಷನ್ ಎಂಟ್ರಿ ಎಲ್ಲಿವರೆಗೂ ಮಾಡ್ಬೋದು ಅಂತಂದರೆ 4/8/2024 ರಾತ್ರಿ 11:59ವರೆಗೆ, ಮೀನ್ಸ್ 12 ಗಂಟೆನೇ ಆಗುತ್ತದು. ಅಲ್ಲಿವರೆಗೂ ಕೂಡ ಆಪ್ಷನ್ ಎಂಟ್ರಿ ಮಾಡ್ಬೋದು. ಅದಾದ ನಂತರ ಫಸ್ಟ್ ರೌಂಡ್ ಅಣುಕು ಹಂಚಿಕೆ ಅಂದರೆ ನೀವು ಮೊದಲನೇ ಸುತ್ತಿನ ಅಣುಕು ಸೀಟು ಹಂಚಿಕೆ ಫಲಿತಾಂಶ, ಇಟ್ ಮೀನ್ಸ್ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಅನ್ನೋದು ಫೈನಲ್ ಆಗಿ ಒಂದು ಡೇಟ್ನ ಕೊಟ್ಟಿದ್ದಾರೆ. 7/8/2024 ಅಪ್ ಟು 2 PM. ಓಕೆ, ಅಪ್ ಟು 2 PM ಅಂದಿದ್ದಾರೆ. ಯಾವಾಗಾದರೂ ಮಧ್ಯಾಹ್ನ ಮೇಲೆ ಯಾವಾಗಾದರೂ ಬರ್ಬೋದು. ಅಂತಂದರೆ 7ನೇ ತಾರೀಕು ನಿಮಗೆ ಕನ್ಫರ್ಮೇಷನ್ ಆಯಿತು ಮಾಕ್ ಅಲಾಟ್ಮೆಂಟ್ ಬರ್ತದಂದು. ಓಕೆ, ಮಾಕ್ ಅಲಾಟ್ಮೆಂಟ್ ಯಾವಾಗ ಬರ್ತದೆ? ಆಫ್ಟರ್ 3 days ಯಾವಾಗ ಆಪ್ಷನ್ ಎಂಟ್ರಿ ಮುಗಿದಾದ್ಮೇಲೆ ಕೊಡ್ತೀನಿ ಅಂದರು. ಸೇಮ್ ಅದೇ ರೀತಿ 4ನೇ ತಾರೀಕು ಆಪ್ಷನ್ ಎಂಟ್ರಿ ಮುಗಿತದ. 5, 6, 7 ಆಫ್ಟರ್ 3 days ಅಂತಂದರೆ ಆಯ್ತಲ್ವ, 3 ದಿನ ಆಯ್ತಲ್ವಾ. ಸೊ 7 ಅಂದರೆ 7ನೇ ತಾರೀಕು ನಿಮಗೆ ಮಾಕ್ ಅಲಾಟ್ಮೆಂಟ್ ಅನ್ನು ಬರ್ತದೆ. ಇದಿಷ್ಟು ಕೆಯಿಂದ ಕ್ವಿಕ್ ಅಪ್ಡೇಟು. ನಿಮಗೆ ಯಾರೆಲ್ಲ ಈ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ಅಂದ್ರೆ ನಮ್ಮ ಚಾನಲ್ಗೆ ವಿಸಿಟ್ ಕೊಟ್ಟಿದ್ರೆ ಒಂದು ಸಬ್ಸ್ಕ್ರೈಬ್. ಆ್ಯಂಡ್ ಇದೇ ರೀತಿ ಕೆಯಿಂದ ಕ್ವಿಕ್ ಅಪ್ಡೇಟ್ ಏನಾದರೂ ಬಂದು ನಾನು ನಿಮಗೆ ತಿಳಿಸ್ತಿರ್ತೀನಿ. ಅಲ್ಲಿವರೆಗೂ ಚಾನಲ್ ನೋಡ್ತಿರ್ತೀರಿ. ಕೇರ್, ಬಾಯ್.